ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವಾಣಿಯವರು ಬಂದಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವಾಣಿಯವರೇ. ಶರಣು ಶರಣ. ಓಕೆ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಅಂತ. ಓಕೆ, ಎಲ್ಲಿನ ಯಾವ ಪ್ರದೇಶದ ತಿಂಡಿ ಇದು? ಅಂದ್ರೆ ಗೊಜ್ಜು ಸಾಮಾನ್ಯ ಎಲ್ಲರೂ ಮಾಡೇ ಮಾಡ್ತಾರೆ, ನಾನು ಸ್ವಲ್ಪ ಚೇಂಜ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಟೇಸ್ಟ್ ಅಲ್ಲಿ. ಹೌದಾ? ನೀವೇ ಕಲ್ತಿರುವಂತದ್ದ? ನೀವೇ ಮಾಡಿರುವಂತದ್ದು? ಓನ್ ಆಗಿ ಮಾಡ್ತಾ ಇದ್ದೀನಿ. ಓನ್ ಆಗಿ ನಿಮ್ಮದೇ ರೆಸಿಪಿ ಅಂತ ಹೇಳ್ಬೋದು. ಹೌದೌದು. ಹೌದಾ? ಓಕೆ, ತುಂಬಾ ಸಂತೋಷ. ಏನೆಲ್ಲ ಬೇಕು ಇದಕ್ಕೆ ಸಾಮಗ್ರಿಗಳು? ಇದಕ್ಕೆ ಈರುಳ್ಳಿ, ಟೊಮೊಟೊ, ಹಾಗಲಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ. ಇದು ಖಾರದ ಪುಡಿ ನಾನೇ ರೆಡಿ ಮಾಡಿರೋದು. ಓಕೆ. ಅರಿಶಿನ, ಉಪ್ಪು, ಬೆಲ್ಲ ಸ್ವಲ್ಪ ರುಚಿಗೆ. ಓಕೆ ಓಕೆ, ಸರಿ. ಇದು ಹಾಗಲಕಾಯಿನ ನೀವು ಕಟ್ ಮಾಡಿದ್ದೀರಾ ಅಷ್ಟೇ? ಏನಾದ್ರು ಹಾಕಿದ್ದೀರಾ? ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಅದ್ರಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಓಕೆ, ಅದನ್ನ ಸಣ್ಣ ಸಣ್ಣ ಬರಬಾರ್ದು ಅಂತ ಬೀಜ ತೆಗೆದ್ಬಿಟ್ಟಿದ್ದೀನಿ. ಅದನ್ನ ನೀವು ಅದರದ್ದು ಕಹಿ ತೆಗ್ದಿರೋಂಥದ್ದೇನಿಲ್ಲ, ಬರೀ ಎಣ್ಣೆಲಿ ಹುರಿದಿರೋದಷ್ಟೇ. ಅಷ್ಟೇ. ಸ್ವಲ್ಪ ಎಷ್ಟು, 1-2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀರಾ? ಅಷ್ಟೇ ಅಷ್ಟೇ. ಅದನ್ನ ಫಸ್ಟ್ ಈರುಳ್ಳಿ ಕರ್ಬೇವನ್ನ ಚೆನ್ನಾಗಿ ಎಣ್ಣೆಲಿ ಬಾಡಿಸಿದೀನಿ. ಇದು ಲಾಸ್ಟ್ ಅಲ್ಲಿ ಹಾಕೋದಿಕ್ಕೆ. ಓಕೆ. ಅದು ಆಮೇಲೆ ಹಾಗಲಕಾಯಿ ಎಣ್ಣೆಲಿ ಬಾಡಿಸಿದೀನಿ. ಬಾಡಿಸಿ ಇಟ್ಟಿದ್ದೀರಾ? ಓಕೆ, ಶುರು ಮಾಡೋಣಲ್ಲ? ಏನ್ ಬೇಕು ನಿಮ್ಗೆ? ಶುರು ಮಾಡೋಣ. ಏನ್ ಬೇಕು? ಬಾಳ್ಲಿ ಕೊಡಿ. ಬಾಣ್ಲೆ ತಗೊಳ್ಳೋಣಲ್ಲ? ಸರಿ. ಫಸ್ಟ್ ಎಣ್ಣೆ ಹಾಕೊಳ್ತೀರಾ? ಎಷ್ಟು ಎಣ್ಣೆ ಹಾಕೋಬೇಕಾಗತ್ತೆ? ನಿಮಗೆ ಬೇಕಾದಷ್ಟು. ಗೊಜ್ಜಿಗಂದ್ರೆ ಸಾಧಾರಣ ಒಂದೆರಡು. ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಚೆನ್ನಾಗಿರತ್ತೆ. ಕೆಲವ್ರು ಎಣ್ಣೆ ಇಷ್ಟ ಪಡಲ್ಲ ಅಂದ್ರೆ ಕಡಿಮೆ ಹಾಕೋಬಹುದು. ಸ್ವಲ್ಪ ಕಾಯ್ಬೇಕು ಎಣ್ಣೆ. ಕಾದ ನಂತರ ಟೊಮೊಟೊ. ಫಸ್ಟ್ ಟೊಮ್ಯಾಟೊ ಹಾಕೊಂತೀರಾ? ಹೌದು. ಓಕೆ ಓಕೆ. ಈರುಳ್ಳಿ ಹಾಕೋಬೇಕಾಗಿತ್ತು, ಅದನ್ನ ಲಾಸ್ಟ್ ಅಲ್ಲಿ ಹಾಕಕ್ಕೆ ಬಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಆಲ್ರೆಡಿ ಈರುಳ್ಳಿನ ಹುರ್ಕೊಂಡು ಬಂದಿದ್ದೀರಾ? ಈರುಳ್ಳಿ ಕರ್ಬೇವು ಹಾಕಿ ಹುರಿದು ತೆಗೆದು ಇಟ್ಟಿದ್ದೀನಿ. ಸರಿ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಓಕೆ. ಇದನ್ನ ಚೆನ್ನಾಗಿ ಬಾಡಿಸ್ಬೇಕು. ಓಕೆ. ಟೊಮೆಟೊ ಚೆನ್ನಾಗಿ ಬೇಯಬೇಕಾ? ಓಕೆ. ಬಾಡಿಸಷ್ಟು ಗೊಜ್ಜು ಚೆನ್ನಾಗಾಗತ್ತೆ. ಓಕೆ ಓಕೆ. ಇದಕ್ಕೆ ನಾನು ನಾಟಿ ಟೊಮೆಟೊ ಯೂಸ್ ಮಾಡಿದ್ದೀನಿ. ಎಲ್ಲ ಫಾರಂ ಜಾಸ್ತಿ ಯೂಸ್ ಮಾಡ್ತಾರೆ, ನಾನು ನಾಟಿ ಯೂಸ್ ಮಾಡಿದ್ದೀನಿ. ಗೊಜ್ಜು ಚೆನ್ನಾಗಾಗತ್ತೆ. ನಾಟಿಯಲ್ಲಿ ಆಕ್ಚುಲಿ ರುಚಿ ಇರೋದು ನಾಟಿ ಟೊಮೆಟೊ ಅಲ್ವಾ? ಆದ್ರೆ ಕೆಲವರು ಫಾರಂ ಟೊಮೆಟೊನೇ ಇಷ್ಟಪಡ್ತಾರೆ, ನಾನು ನಾಟಿ ಟೊಮೆಟೊ. ಓಕೆ ಓಕೆ, ಸರಿ. ಬೇಕಂದ್ರೆ ಹುಣಸೆ ಹುಳಿ ಹಾಕೋಬಹುದು, ನಾನು ಹಾಕ್ತಾ ಇಲ್ಲ. ಆಕ್ಚುಲಿ ನಾಟಿ ಟೊಮೆಟೊಲಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಹುಳಿ ಜಾಸ್ತಿ ಇರತ್ತೆ, ಗೊಜ್ಜು ಚೆನ್ನಾಗಾಗತ್ತೆ. ಕೆಲವರು ಅದು ಇಷ್ಟ ಪಡಲ್ಲ, ಫಾರಂ ಟೊಮೆಟೊನೇ ಯೂಸ್ ಮಾಡ್ತಾ ಇರ್ತಾರೆ. ಸರಿ, ಅವರವರ ರುಚಿಗೆ ಯಾವ್ದಾದ್ರು ಮಾಡ್ಕೋತಾರೆ. ಸರಿ ಸರಿ. ಓಕೆ. ವಾಣಿಯವರೇ, ಮತ್ತೆ ಏನ್ ಮಾಡ್ತಾ ಇದ್ದೀರಾ? ನೀವೆಲ್ಲಿದ್ದೀರಾ ಇವಾಗ? ಅಲ್ಲಿ ಬೆಂಗಳೂರಿನಲ್ಲೇ? ನಾನು ಕತ್ರಿಗುಪ್ಪೆಯಲ್ಲಿ ವಾಸ ಆಗಿರೋದು. ಏನ್ ಮಾಡಿ? ನಾನು ಟೈಲರಿಂಗು ಮಾಡ್ತೀನಿ, ಮತ್ತೆ ಬ್ಯೂಟಿಷಿಯನ್ ಅನ್ನು. ಓಕೆ ಓಕೆ. ಟೈಲರಿಂಗು 25 years ಇಂದ ಮಾಡ್ತಾ ಇದ್ದೀನಿ, 30 ವರ್ಷ. ಹೌದಾ? ಓಕೆ ಓಕೆ. ಇದು ಏನದು ನಿಮ್ದೇ ಬ್ಯೂಟಿ ಪಾರ್ಲರ್ ಇದೆಯಾ? ಹೌದು, ಪಾರ್ಲರ್ ಇದೆ, ಕತ್ರಿಗುಪ್ಪೆಲ್ ಇದೆ. ಆಯ್ತು, 12 ವರ್ಷ ಆಯ್ತು. 12 ವರ್ಷದಿಂದ ಬ್ಯೂಟಿ ಪಾರ್ಲರ್. ಒಂದೇ ಪಾರ್ಲರ್. ಓಕೆ ಓಕೆ. ಹೇಗಾಗ್ತಾ ಇದೆ ಬಿಸ್ನೆಸ್? ಚೆನ್ನಾಗ್ ಆಗ್ತಾ ಇದೆ. ಬ್ಯೂಟಿ ಪಾರ್ಲರ್ ಅಂದ್ರೆ ಚೆನ್ನಾಗೇ ಆಗುತ್ತೆ. ಎಲ್ರಿಗೂ ಈಗ ಚೆನ್ನಾಗಿ ಕಾಣ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಮ್ದು ಟೀನೇಜ್ ಬ್ಯೂಟಿ ಪಾರ್ಲರ್ ಅಂತ, ಅಲ್ಲಿ ಏಜ್ ಆದವ್ರು ಬಂದ್ರು ಟೀನೇಜ್ ಮಾಡಿ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಅದು ನಾವ್ ಹೇಳೋದಕ್ಕಿಂತ ಒಂದ್ಸರಿ ಪಾರ್ಲರ್ ಮೀಟ್ ಅಂತ ಗೊತ್ತಾಗುತ್ತೆ. ಹೆಸರು ಚೆನ್ನಾಗೇ ಇಟ್ಟಿದ್ದೀರಾ ಬಿಡಿ. ಓಕೆ. ಇನ್ನೇನು ಅದು ಸ್ವಲ್ಪ ಬೇಯ್ಬೇಕಾ? ಚೆನ್ನಾಗಿ ಉರಿಬೇಕಿದು. ಇದು ದಪ್ಪ ಇರೋದೆಲ್ಲ ಮೆತ್ತಗಾಗ್ಬೇಕು. ಓಕೆ ಓಕೆ.
ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಬ್ಯೂಟಿಷಿಯನ್ ಆಗಿದ್ದೀರಾ, ಏನು ನೀವು ಏನಾದ್ರೂ ಆಹಾರದಲ್ಲಿ, ಇವಾಗ ಎಲ್ಲರೂ ಬೇರೆ ಬೇರೆ ಆಹಾರ ಆರೋಗ್ಯಕ್ಕೆ ಒಳ್ಳೇದು ಅಂತ ನಾವು ಹೇಳ್ತೀವಿ, ಆಹಾರದಲ್ಲಿ ಏನ್ ತಗೊಂಡ್ರೆ ಒಳ್ಳೇದು? ಅಂದ್ರೆ ನಾನೀಗ ಬ್ಯೂಟಿ ಅಂತ ಹೇಳಿರೋದ್ರಿಂದ ನಾವು ಸುಂದರವಾಗಿ ಕಾಣ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಏನ್ ನಿಮ್ದೆರಡು ಒಂದೆರಡು ಟಿಪ್ಸ್ ಬ್ಯೂಟಿ ಆಹಾರದಲ್ಲಿ ಏನು ಇಲ್ಲ. ಅದು ನಾವ್ ಹೆಂಗೆ ಡಯಟ್ ಮಾಡ್ತೀವಿ ಅದು ಇದು ಏನು ಇಲ್ಲ. ವಾಕಿಂಗ್ ಮಾಡ್ಬೇಕು, ಚೆನ್ನಾಗಿ ತಿನ್ಬೋದು, ಬಿಸಿನೀರ್ ಕುಡಿದ್ರೆ ಒಳ್ಳೇದು. ಬೆಳಗ್ಗೆ ಸಂಜೆ ಬಿಸಿನೀರ್ ಕುಡಿದ್ರೆ ಆಟೋಮೆಟಿಕ್ ಸಣ್ಣ ಹಾಗೆ ಆಗ್ತೀವಿ. ಡಯಟ್ ಏನ್ ಮಾಡ್ಬೇಕಾಗಿಲ್ಲ. ಅಲ್ಲ, ಯಾವ ಆಹಾರ ತಗೊಂಡ್ರೆ ನಾನು ಹೇಳಿದ್ದು, ಈಗ ಕೆಲವೊಂದ್ ಕಡೆ ಪಪ್ಪಾಯ ತಿನ್ಬೋದು, ಅದು ಪಪ್ಪಾಯ ಒಳ್ಳೇದು, ಬಾಳೆಹಣ್ಣು ಒಳ್ಳೇದು, ಟೊಮೊಟೊನು ಒಳ್ಳೇದು. ಓಕೆ ಓಕೆ. ಕೆಲವೊಂದ್ ಕಡೆ ನಾವು ಓದಿರ್ತೀವಿ ಅದು ನಮ್ಮ ಚರ್ಮಕ್ಕೆ ಅದು ಒಳ್ಳೇದು, ಆ ಹಣ್ಣು ಒಳ್ಳೇದು ಅಂತೆಲ್ಲ ಇರುತ್ತೆ. ಆತರ ಈಗ ನಾನು ಓನ್ ಆಗಿ ಪೌಡರ್ ಮಾಡ್ತೀನಿ ಪಾರ್ಲರ್ ಅಲ್ಲೇ. ಚರ್ಮಕ್ಕೆ ಬ್ಯೂಟಿ ಕಾಣೋದಿಕ್ಕೆ ನಂದು ಕೆಮಿಕಲ್ ಇರಲ್ಲ. ಓನ್ ಆಗಿ ಪೌಡರ್ ಮಾಡ್ತೀನಿ ನಾನು. ಎಲ್ಲ ಓನ್ ಮೆಥಡ್ ಜಾಸ್ತಿ ಮಾಡ್ತೀನಿ, ಜಾಸ್ತಿ ಕೆಮಿಕಲ್ ಇರಲ್ಲ. ಹೌದಾ? ಹಾಗಾದ್ರೆ ಯಾವ್ದಾದ್ರು ಒಂದು ನಿಮ್ಮ ಸೀಕ್ರೆಟ್ ರೆಸಿಪಿ, ಬ್ಯೂಟಿ ಟಿಪ್, ಯಾವ ಪೌಡರ್ ಮಾಡ್ಕೋಬಹುದು ಅಂತ ಹೇಳ್ಬೋದಾ? ಇವಾಗ ಬಿಸಿಲು ಕಾಲ ಅಲ್ವಾ, ಎಲ್ಲ ಬಿಸಿಲಲ್ಲಿ ಹೋಗ್ತಾ ಇದ್ರೆ ತುಂಬಾ ಟ್ಯಾನ್ ಆಗತ್ತೆ. ಅದಕ್ಕೆ ಗ್ಲಿಸರಿನ್, ನಿಂಬೆ ರಸ ಮತ್ತೆ ರೋಸ್ ವಾಟರ್ 3 ಮಿಕ್ಸ್ ಮಾಡಿ ಇಟ್ಕೊಂಡು ಒಂದ್ ಬಾಟ್ಲಲ್ಲಿ ಹಾಕೊಂಡು ಡೈಲಿ ಆಚೆ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋಗ್ಬೋದು ಮುಖಕ್ಕೆ, ಕೈಗೆ ಅಷ್ಟೇ. ರೋಸ್ ವಾಟರ್, ಹಾಗಲಕಾಯಿ ಕೊಡಿ. ಇದು ಬೆಂದಿದ್ಯಾ? ಇವಾಗ ಚೆನ್ನಾಗಿ ಹುರಿದಿದೆ ಟೊಮೊಟೊ. ನೋಡಿ, ಹಿಂಗ್ ಮೆತ್ತಗ್ ಹಾಕ್ಬೇಕು, ಆದ್ರೆ ಗೊಜ್ಜು ಚೆನ್ನಾಗಿರತ್ತೆ. ಎಷ್ಟು ಎಣ್ಣೆಲಿ ಬಾಡಿಸ್ತೀವೋ ಅಷ್ಟು ಚೆನ್ನಾಗಿರತ್ತೆ. ಬಿಸಿಲಿಗೆ ಹೋದಾಗ ಹಾಕೊಂಡ್ ಹೋದ್ರೆ ಗ್ಲಿಸರಿನ್ ಡೈಲಿ, ಅದು ಗ್ಲಿಸರಿನ್ ಅಂಟಿರತ್ತೆ, ಬಟ್ ಎಲ್ಲ ಮಿಕ್ಸ್ ಆಡೋದ್ರಿಂದ ಅಂಟಿರಲ್ಲ. ಒಳ್ಳೆ ಕಲರ್ ಬರತ್ತೆ. ಎಂತ ಕಪ್ಪಗಾಗಿರ್ಲಿ ಟ್ಯಾನು, 6 ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಚೆನ್ನಾಗತ್ತೆ. ಮತ್ತೆ ನಾನು ಹರ್ಬಲ್ ಮೆಹಂದಿ ನಾನೇ ಓನ್ ಆಗಿ ಮಾಡ್ತೀನಿ, ಕೆಮಿಕಲ್ ಇರಲ್ಲ, ಮತ್ತೆ ವೈಟ್ ಏರು ಜಾಸ್ತಿ ಆಗಲ್ಲ. ಎಷ್ಟಿರತ್ತೋ ಅಷ್ಟೇ ಇರತ್ತೆ. ನಂಗೆ ಸುಮಾರು ಒಂದು 15 ವರ್ಷದಿಂದ ಪಾರ್ಲರ್ ಚೆನ್ನಾಗಿದೆ, ಸೇಲ್ಗೆ ಇಟ್ಟಿದೀನಿ, ಚೆನ್ನಾಗಿದೆ. ಇದು ಚೆನ್ನಾಗಿ ಬಾಡಾಯ್ತು. ಆದ್ಮೇಲೆ ಇದಕ್ಕೆ ಖಾರದ ಪುಡಿ. ಯಾವುದು ಖಾರದ ಪುಡಿ ಹಾಕ್ತೀರಾ? ಇದು ನಾನು ಬೇಡಿಗೆ ಮೆಣಸಿನ್ಕಾಯಿ ನೀವೇ ಮನೇಲೆ ಮಾಡಿದ್ದೀರಾ? ಬಿಸಿಬೇಳೆ ಬಾತು ಪೌಡರ್ಗೆ ಏನೇನ್ ಹಾಕ್ಬೇಕೋ ಆ ತರ ಎಲ್ಲ ಪೌಡರ್ ಹಾಕಿ ಮಾಡಿದೀನಿ. ಓಕೆ, ಇದು ಬರೇ ಖಾರದ ಪುಡಿ ಅಲ್ವಾ? ಇದು ಅಲ್ಲ ಅಲ್ಲ, ಏನ್ ಹಾಕಿದೀರಾ? ಇದು ಬೇಡಿಗೆ ಮೆಣಸಿನ್ಕಾಯಿ. ಗೊಜ್ಜು ನಿಮಗ್ ಜಾಸ್ತಿ ಬೇಕಂದ್ರೆ ಇದು ಜಾಸ್ತಿ ಯೂಸ್ ಮಾಡ್ಬೋದು, ಆದ್ರೆ ಇದ್ರಲ್ಲಿ ಖಾರ ಇರಲ್ಲ, ಯಾಕಂದ್ರೆ ಇದು ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಇರಲ್ಲ. ಓಕೆ, ಸರಿ. ಹಾಗಾದ್ರೆ ಅದೊಂಚೂರು ಬಾಡಿಸ್ಕೋಬೇಕಾ? ಬೇಡ, ಈಗ ಸ್ವಲ್ಪ ನೀರ್ ಹಾಕ್ಬೇಕು, ಅರಿಶಿನ ಪುಡಿ ಹಾಕ್ಬೇಕು ಸ್ವಲ್ಪ. ಹೌದಾ? ಹಾಗಾದ್ರೆ ಅರಿಶಿನ ಪುಡಿ ಕೊಡಿ. ಇದು ಎಷ್ಟು ಬೇಕು ಸ್ವಲ್ಪ ಹಾಕೋಬೇಕು ಅರಿಶಿನ ಪುಡಿ. ಹೌದಾ? ಮತ್ತೆ ನೀರ್ ಕೊಡಿ. ಓಕೆ, ನೀವೀಗ ಇದಕ್ಕೆ ಏನೆಲ್ಲ ಪುಡಿ ಹಾಕಿದೀರಮ್ಮ? ನೀವು ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ, ಓಕೆ, ಕಡಲೆಬೇಳೆ, ಉದ್ದಿನ ಬೇಳೆ, ಧನಿಯಾ, ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಮಸಾಲೆ ಹಾಕ್ಲೇಬೇಕು. ಓಕೆ, ಟೇಸ್ಟ್ ಚೆನ್ನಾಗಿರತ್ತೆ. ಬರೇ ಖಾರದ ಪುಡಿ ಹಾಕಿದ್ರೆ ಅಷ್ಟು ರುಚಿ ಇರೋದಿಲ್ಲ. ಇರಲ್ಲ. ಇದು ಚೆನ್ನಾಗಿರತ್ತೆ. ಓಕೆ, ಚಕ್ಕೆ ಲವಂಗ ಎಲ್ಲ ಹಾಕಿ ಇನ್ನ ಸ್ವಲ್ಪ ನೀರ್ ಬೇಕಾಗತ್ತಾ? ಇದನ್ನ ಯಾವ್ದಕ್ಕೆ ಯೂಶಲಿ ಯೂಸ್ ಮಾಡ್ತೀರಾ? ಈಗ ಹಾಗಲಕಾಯಿ ಗೊಜ್ಜು ಅನ್ನದಲ್ಲೂ ತಿನ್ನಕ್ಕೂ ಚೆನ್ನಾಗೇ ಇರುತ್ತೆ. ದೋಸೆ ಚಪಾತಿಗೆಲ್ಲ ತಿನ್ಬೋದು. ಓಕೆ, ಇದು ಈಗ 1-2 ದಿನ ಇಟ್ಕೊಳ್ಬೋದಾ ಮಾಡಿ? ಇಟ್ಕೋಬಹುದು, ಏನಾಗಲ್ಲ. ಇನ್ನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರು 1 ವಾರ ಇರತ್ತೆ, ಏನ್ ತೊಂದ್ರೆ ಇಲ್ಲ. ಈಗ ಮಿಕ್ಸಿಗೆ ನಾವು ಕಳೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಇದು ಕಳೆಕಾಯಿ ಬೀಜ ಹುರಿದ್ಬಿಟ್ಟು ಹೊಟ್ಟು ತೆಗ್ದಿಟ್ಟಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕೋಬೇಕು. ಇದು ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಬೇಡ ಅನ್ನೋರು ಬೇಡ, ಬೇಕಂದ್ರೆ ಹಾಕೋಬಹುದು. ಓಕೆ ಓಕೆ, ಅದಿವಾಗ ಆಫ್ ಮಾಡ್ಬೋದಾ ಅಥವಾ ಅದು ಕುದಿತಾ? ಇಲ್ಲ, ಇದು ಬೇಯಬೇಕಲ್ಲ, ಹಾಗಲಕಾಯಿ ಬೇಯಬೇಕು. ಇನ್ನೊಂದ್ ಸ್ವಲ್ಪ ನೀರ್ ಕೊಡಿ. ನೀರ್ ಸ್ವಲ್ಪ ಜಾಸ್ತಿನೇ ಹಾಕ್ತೀರಾ? ಗೊಜ್ಜು ಇದ್ರೆ ಎಲ್ಲಾರು ತಿನ್ಬೋದಲ್ಲ, ಚೆನ್ನಾಗಿರುತ್ತೆ. ನೋಡೋಣ, ನಾವು ಯೂಶಲಿ ಹಾಗಲಕಾಯಿ ಅಂದ ತಕ್ಷಣ ಎಲ್ಲರೂ ಅಯ್ಯೋ ಕಹಿ ಅಂತಾನೆ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಇಲ್ಲ, ಇದು ಬೀಜ ತೆಗೆದ್ಬಿಟ್ಟು ಎಣ್ಣೆಲಿ ಹುರಿದ್ರೆ ಕಹಿನೇ ಇರಲ್ಲ, ಇನ್ನ ಮತ್ತೆ ತಿನ್ಬೇಕು ಅನ್ಸತ್ತೆ. ರುಚಿ ನೋಡ್ತಿರಲ್ಲ, ನೋಡಿ ಚೆನ್ನಾಗಿರತ್ತೆ. ಓಕೆ ಓಕೆ,
ಅದು ಎಸ್ಪೆಷಲಿ ಮಕ್ಕಳಿಗೆಲ್ಲ ನಮ್ಗೆ ಹಾಗಲಕಾಯಿ ಒಳ್ಳೆ ಅಂಶ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಮಕ್ಕಳಿಗೆ ಮಾಡ್ಕೊಟ್ರೆ ಅಯ್ಯೋ ಹಾಗಲಕಾಯಿ ಬೇಡ ಅನ್ಬಿಡ್ತಾರೆ. ಮನೆ ಅಡಿಗೆ ಕಡಿಮೆ ಆಗೋಗಿದೆ, ಎಲ್ಲ ಹೋಟ್ಲಲ್ಲೇ ತಿಂತಾರೆ. ಇದು ಫಸ್ಟ್ ಮೆಣಸಿನ್ಕಾಯಿ ಪೌಡರ್ ಮಾಡ್ಕೋಬೇಕು. ಅಲ್ಲಿ ಹಾಕ್ಬಿಡೋಣ, ತಗೊಳ್ಳಿ ಹಾಕಿ. ಮೆಣಸಿನ್ಕಾಯಿ ಇದು ನಾನು ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಓಕೆ, ಇದು ಖಾರ ಇರತ್ತೆ ತುಂಬಾ. ಓಕೆ, ಮತ್ತೇನ ಫಸ್ಟ್ ಮಾಡ್ಕೊಳ್ಳ, ಇದು ಪೌಡರ್ ಮಾಡಿ. ಅದು ಕುದಿತಾನೆ ಇರ್ಲಿ ನಾ ಸ್ವಲ್ಪ, ಅದು ಬೇಯ್ಲಿ ಪರವಾಗಿಲ್ಲ. ಅದು ನಾನೀಗ ಇದನ್ನ ಪೌಡರ್ ಮಾಡ್ಕೊಂಡ್ಬಿಡು. ಸಾಕಾ? ಇದು ಕಡಲೆಬೇಳೆ ಇದ್ರಲ್ಲಿ ಇದಕ್ಕೆ ಹಾಕೊಳ್ಳ, ಅರ್ಧ ಹಾಕಿ. ಸುಮ್ನೆ ಒಂದೇ ರೌಂಡ್ ಬರ್ಬೇಕು, ತುಂಬಾ ಪೌಡರ್ ಆಗೋದು ಬೇಡ. ಸಾಕಾ? ಸಾಕು ಸಾಕು, ಸಾಕಲ್ಲ. ಸ್ವಲ್ಪ ತರಿ ತರಿ ಜಾಸ್ತಿ ಬೇಕಂದ್ರೂ ಹಾಕೋಬಹುದು, ಅಷ್ಟೇ ಸಾಕು. ಈಗ ಬೆಳ್ಳುಳ್ಳಿ ಹಾಕ್ಬೇಕು. ಓಕೆ, ಅಂದ್ರೆ ನೀವ್ ಹೇಳೋದು ಸ್ವಲ್ಪ ತರಿ ತರಿ ಬಾಯಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಪೌಡರ್ ಬೇಗ ಪೌಡರ್ ಆಗ್ಬಿಡತ್ತೆ, ಉಳಿದಿರ್ತೀವಲ್ಲ ಅದಕ್ಕೆ ತುಂಬಾ ಪೌಡರ್ ಆಗ್ಬಿಡುತ್ತೆ. ಎಲ್ಲ ಹಾಕಿ ಬೆಳ್ಳುಳ್ಳಿ ಎಷ್ಟು ಹಾಕೊಳ್ಳ? ಒಂದ್ ಬೆಳ್ಳುಳ್ಳಿ ಹಾಕಿದ್ದೀನಿ ಸಣ್ಣದು. ಓಕೆ, ಸಾಕಾಗ್ಬಿಡುತ್ತಲ್ಲ. ಹಾಕೋ, ಅದಕ್ಕೆ ಹಾಕೊಂಡ್ಬಿಡೋದ? ಹಾಕೋದು, ತಗೊಳ್ಳಿ. ಈಗ ಇದು ಉರ್ದಿರೋ ಪೌಡ್ರು ಹಾಕ್ತಾ ಇದ್ದೀನಿ. ಇದನ್ನ ಯಾರು ಯೂಸ್ ಮಾಡಲ್ಲ, ರುಚಿ ಚೆನ್ನಾಗಿರತ್ತೆ. ಸೊ ಇದನ್ನ ನೀವೇ ನಿಮ್ಮ ಅಡಿಗೆ ಮನೆಯಲ್ಲಿ ಮಾಡಿ ನೋಡಿ ಒಂದು ಚೆನ್ನಾಗಿ ರುಚಿಯಾಗಿದೆ ಅಂತ ಮಾಡ್ತಾ ಇರ್ತೀರಾ? ನಾನು ಅಡಿಗೆ ಜಾಸ್ತಿ ಮಾಡ್ತಾ ಇರ್ತೀನಿ. ಸ್ವಲ್ಪ ತಿಂದ್ರು ರುಚಿಯಾಗಿ ತಿನ್ಬೇಕಂತ ಅಡಿಗೆ ಸ್ವಲ್ಪ ಜಾಸ್ತಿ ಇದು. ಓಕೆ, ಈಗ ಕಲಿಸ್ತೀನಿ. ಮನೇಲಿ ಅಡಿಗೆ ಮಾಡಿದೆಲ್ಲ ತಿಂತಾರ? ಮನೇಲೆಲ್ಲ ಯಾರಿದ್ದಾರೆ? ಎಲ್ಲಾರು ಇಷ್ಟ ಪಡ್ತಾರೆ. ಮಗಳು, ಮಗ ಒಬ್ಬ, ನಾನು, ನಮ್ಮ ಮನೆಯವ್ರು 4 ಜನ ಇದ್ದೀರಾ. ಏನ್ ಮಾಡ್ತಾ ಇದಾರೆ ಮಕ್ಳು? ಎಷ್ಟು ದೊಡ್ಡವರು? ಮಕ್ಕಳು ದೊಡ್ಡವ್ರೆ, BCom ಮಾಡಿದಳು ಮಗಳು, ಮಗ ಡಿಪ್ಲೊಮ್ ಮಾಡ್ತಾ ಇದ್ದಾನೆ. ಓಕೆ ಓಕೆ. ಸೊ ಮನೆ ಅಡಿಗೆನೆ ಇಷ್ಟಪಟ್ಟು ತಿಂತಾರ? ಕೇಳಿ ಮಾಡ್ಕೊಂಡು ತಿಂತಾರೆ. ಮಗಳಂತೂ ತುಂಬಾ ಇಷ್ಟ ಪಡ್ತಾಳೆ. ಹೌದಾ? ಏನು ನೀವು ಮಾಡುವಂತ ಯಾವ ಅಡಿಗೆ ಇಷ್ಟ ಮಗಳಿಗೆ? ಎಲ್ಲ ಅಡಿಗೆನೂ ಇಷ್ಟ, ಎಲ್ಲದು ಎಲ್ಲ ಇಷ್ಟನೇ. ಅಂದ್ರೆ ರುಚಿ ರುಚಿಯಾಗೆ ಮಾಡ್ತೀರಾ ಅಂತ ಆಯ್ತು. ಹೌದೌದು. ಯಾಕಂದ್ರೆ ಈಗಿನವರು ನಮ್ಗೆ ಹಳೆ ಸಂಪ್ರದಾಯ ಅಡಿಗೆನ ಕೆಲವರು ಇಷ್ಟ ಪಡೋದಿಲ್ಲ ಈಗಿನವರು. ಇಲ್ಲ, ನಾನ್ ಸ್ವಲ್ಪ ಹಳ್ಳಿ ಟೈಪ್ ಅಡಿಗೆನೆ ಮಾಡೋದು ಇಷ್ಟ, ಚೆನ್ನಾಗಿರತ್ತೆ ಅಂತ. ಇಲ್ಲ, ಹಳ್ಳಿ ಟೈಪೇ ರುಚಿ ಇರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕಾ? ಸುಮ್ಮನೆ ಕಹಿ ಇರತ್ತಲ್ಲ ಹಾಗಲಕಾಯಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೀನಿ ರುಚಿಗೆ. ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಕಹಿ ಇರೋದ್ರಿಂದ ಒಂದ್ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರತ್ತೆ. ಓಕೆ ಓಕೆ, ಎಲ್ಲ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಇದು ಸಾಧಾರಣ ಎಷ್ಟೊತ್ತಾಗತ್ತೆ ಒಂದ್ಸತಿ? ಅಂದ್ರೆ ಎಷ್ಟು ಸಮಯ ಬೇಕಮ್ಮ ಇದಕ್ಕೆ? ಇದು ಒಂದು 15-20 ನಿಮಿಷ ಸಾಕಷ್ಟೇ. ನಾನು ಅಡಿಗೆ ಅರ್ಧ ಗಂಟೆಲಿ ಯಾವ್ದೇ ಅಡಿಗೆ ಆಗ್ಲಿ ಬೇಗ ಮಾಡ್ಬಿಡ್ತೀನಿ. ನೀವು ಕೂಡ ಬಿಸಿನೇ ಇದ್ದೀರಾ ಅಲ್ವಾ? ಹೊರಗಡೆ ಹೋಗ್ಬೇಕು, ಅಂಗಡಿ ಇದೆ, ಪಾರ್ಲರ್ಗೆ ಹೋಗ್ಬೇಕು. ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಬರೋದು. ಓಕೆ, ಹಾಗಾಗಿ ನಿಮ್ಗೂ ಸಹ ಎಲ್ಲ ದಿಢೀರ್ ಅಂತ ಅಡಿಗೆ ಆಗ್ಬಿಡ್ಬೇಕಲ್ವಾ? ಜಾಸ್ತಿ ಹೊತ್ತು ಮಾಡೋದಕ್ಕೆ ಈಗ ಎಲ್ರಿಗೂ ಅಷ್ಟೇ ಸಮಯ ಇರೋದಿಲ್ಲ. ಇಲ್ಲ, ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಮಾಡ್ಬೇಕಾದ್ರೆ ಬೇಗ ಹಾಕ್ಬಿಡತ್ತೆ. ಈಗ ಬೆಲ್ಲ ಕರಗ್ತು, ನಾನು ಹುರಿದಿಟ್ಟಿರೋ ಈರುಳ್ಳಿ ಕರಿಬೇವು ಲಾಸ್ಟ್ಗೆ ಹಾಕ್ತಾ ಇದ್ದೀನಿ. ಓಕೆ, ಇದು ತಿನ್ನಕ್ಕೆ ಬಾಯಿಗೆ ಚೆನ್ನಾಗಿ ಸಿಗತ್ತೆ ಅನ್ಬಿಟ್ಟು ಫಸ್ಟ್ ಹುರಿದಿಟ್ಕೊಂಡಿದ್ದೀರಾ. ಚೆನ್ನಾಗಿ ಕುದಿಬೇಕಾಗತ್ತಾ ಇದು? ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಅದಕ್ಕೆ. ಸರಿ ಸರಿ, ಅಷ್ಟೇ. ಈಗ ಹಾರಿಸ್ಬಿಡ್ಬೋದು, ಹಾರಿಸ್ಬಿಟ್ಟು ಕಲ್ಸೋದು. ಓಕೆ, ಈರುಳ್ಳಿ ಲಾಸ್ಟ್ ಹಾಕಿದೀನಿ. ಇದು ತಿನ್ನಕ್ಕೆ ಬಾಯಿಗೆ ಚೆನ್ನಾಗಿ ಸಿಗತ್ತೆ. ಓಕೆ, ಘಮ ಘಮ ಪರಿಮಳನು ಚೆನ್ನಾಗಿ ಬರುತ್ತೆ. ಘಮ ಘಮ ಆಲ್ರೆಡಿ ಬರ್ತಾ ಇದೆ, ಘಮ ಘಮ ಪರಿಮಳ, ಘಮ ಘಮ ಚೆನ್ನಾಗಿರತ್ತೆ. ಓಕೆ, ಕರ್ಬೇವ ಯಾರು ಹಾಕಲ್ಲ, ನಾನು ಹೆಲ್ತ್ಗೆ ಒಳ್ಳೇದು, ಇದ್ರಲ್ಲಿ ಹಾಕಿದ್ರೆ ತಿನ್ಬೋದು ಅಂತ ಅಷ್ಟೇ ಹಾಕಿದೀನಿ. ಇವಾಗೆಲ್ಲ ಕರ್ಬೇವ್ ಸಪ್ರೇಟ್ ಆಗಿ ಇಟ್ಬಿಡ್ತಾರಲ್ಲ, ಇದು ಕಬ್ಬಿನಾಂಶ ಜಾಸ್ತಿ ಇದೆ. ನೀವ್ ಅದನ್ನ ಸಣ್ಣ ಸಣ್ಣದಾಗಿ ಕೊಚ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ನಾನು ಹಂಗೆ ಹಾಕಿದೀನಿ. ಬೇಕಾದ್ರೆ ಸಣ್ಣಾಗಿ ಹರ್ಚ್ಕೋಬಹುದು. ಕರ್ಬೇವ್ ತಿನ್ನೋದ್ರಿಂದ ಕೂದಲು ಉದ್ರೋದ್ ಕಡಿಮೆ ಆಗತ್ತೆ, ದೇಹದಲ್ಲಿ ಕ್ಯಾಲ್ಸಿಯಂ ಬರುತ್ತೆ. ಕರ್ಬೇವ್ ತಿನ್ಬೋದು. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಒಂದ್ 15 ಕರ್ಬೇವ್ ತಿಂದ್ರೆ ಕ್ಯಾಲ್ಸಿಯಂ ಬರುತ್ತೆ. ಕ್ಯಾಲ್ಸಿಯಂ ಕಮ್ಮಿ ಇರೋರ್ಗೆ ಕ್ಯಾಲ್ಸಿಯಂ ಸಿಗುತ್ತೆ, ಒಳ್ಳೇದು. ಮತ್ತೆ ಈಗ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ. ಓಕೆ, ಇದನ್ನ ಚಪಾತಿ ಜೊತೆ, ದೋಸೆ ಜೊತೆ
ಮುದ್ದೆ ಜೊತೆನೂ ತಿನ್ಬೋದು. ಹೌದಾ? ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ. ಓಕೆ, ಯಾಕಂದ್ರೆ ಅದೊಂಥರ ಒಳ್ಳೆ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀರಾ ಎಲ್ಲದಕ್ಕೂ ಸೂಟ್ ಆಗೋಗೆ. ಬೇಕಾದ್ರೆ ಖಾರ ಬೇಕು ಅಂದ್ರೆ ಬೇಕಾದ್ರೆ ಖಾರದ ಪುಡಿ ಹಾಕೋಬಹುದು. ಕೆಲವ್ರು ಖಾರ ಜಾಸ್ತಿ ತಿಂತಾರೆ, ಕೆಲವ್ರು ತಿನ್ನಲ್ಲ. ಹಂಗಾಗಿ ನಾನು ಬೆಳಿಗ್ಗೆ ಮೆಣಸಿನ್ಕಾಯಿ ಒಂದು ಯೂಸ್ ಮಾಡಿ. ಓಕೆ ಓಕೆ. ಸೊ ನೀವೇನ್ ತಗೊಂಬಂದಿದ್ದೀರಾ ಇವಾಗ? ಇದನ್ನ ಯಾವ್ದ್ರಲ್ಲಿ ತಿನ್ನುವಂತ? ಚಪಾತಿಲಿ ತಿನ್ನಿ. ಚಪಾತಿ ಆಲ್ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಮನೆಯಲ್ಲಿ? ಓಕೆ, ನಾವಾಗಾದ್ರೆ ರುಚಿ ನೋಡೋಣ. ಹಾಗಲಕಾಯಿ ಅಂದ್ರೆ ಕಡಲೆಕಾಯಿ ಬೀಜ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ನಾವು ಸ್ವಲ್ಪ ಆಂಧ್ರದವರು ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲ, ಕಡಲೆಕಾಯಿ ಬೀಜ ಒಳ್ಳೇದು ಆರೋಗ್ಯಕ್ಕೆ ಅಂತ. ಹಾಗಾದ್ರೆ ತಡ ಮಾಡೋದ್ ಬೇಡ, ಚಪಾತಿ ಮಾಡಿದೀರಾ, ರುಚಿ ನೋಡ್ಬಿಡದ? ಬೌಲ್ ಕೊಡಿ, ಬೌಲ್ಗೆ ಹಾಕಿ ಬಿಡ್ತೀರಾ? ಸರಿ ಸರಿ, ಹಾಕಿ. ಇದು ಆಯಿಲ್ ಇನ್ನ ಬೇಕಂದ್ರೆ ಹಾಕೋಬಹುದು, ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸರಿ ಸರಿ, ಓಕೆ ಓಕೆ. ಹಾಗಲಕಾಯಿ ಗೊಜ್ಜು ರೆಡಿ. ಹಾಗಲಕಾಯಿ ಗೊಜ್ಜು ರೆಡಿ ಇದೆ. ಚಪಾತಿ ತಗೊಂಬಂದಿದ್ದೀರಾ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಹೇಳ್ತೀನಿ. ಒಳ್ಳೆ ಇನ್ನದು ಕಲರ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿ, ಅದು ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ರುಚಿನೂ ಇರತ್ತೆ, ತಿನ್ನಕ್ಕೂ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಾ ಇರತ್ತೆ. ಈಗೆಲ್ಲ ರೆಡಿಮೇಡ್ ಪೌಡರ್ ಬಂದಿರೋದ್ರಿಂದ ಜನ ಜಾಸ್ತಿ ಮನೆ ಪೌಡರ್ ಮಾಡೋದಿಲ್ಲ. ಇಲ್ಲ, ನನ್ ಮನೆ ಪೌಡ್ರೇ ಮಾಡೋದು. ಚೆನ್ನಾಗಿದೆ, ಒಳ್ಳೇದು ಆರೋಗ್ಯಕ್ಕೆ. ಟೊಮ್ಯಾಟೊ, ಈರುಳ್ಳಿ, ಹಾಗಲಕಾಯಿ ಪೀಸು ಕಾಣ್ತಾ ಇದೆ. ಬಿಸಿ ಬಿಸಿ ಇದೆ, ಆದ್ರೆ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ಈಗಲೇ ತಿನ್ಬಿಡ್ತೀನಿ. ಬಿಸಿ ಇದ್ರೆ ಅದೊಂಥರ ರುಚಿನೇ ಬೇರೆ ಅಲ್ವಾ? ಬೆಲ್ಲ ಬೇಕಾದ್ರೆ ಸ್ವಲ್ಪ ಹಾಕೋಬಹುದು, ನಾನು ಕಡಿಮೆ ಹಾಕಿದ್ದೀನಿ ಕಹಿ ಅಂತ. ಏನೋ ಒಂದು ವಿಭಿನ್ನವಾಗಿದೆ. ಹಾಗಲಕಾಯಿ ಅಂತ ನಾನು ಹಾಗಲಕಾಯಿನೇ ತಿಂದೆ ಒಂದು ಪೀಸು, ಅದರಲ್ಲಿ ಏನದು ಕಹಿನೇ ಇಲ್ಲ, ತುಂಬಾ ರುಚಿಯಾಗಿದೆ ಅಮ್ಮ. ತುಂಬಾ ರುಚಿಯಾಗಿದೆ, ಕಹಿ ಹೋಗ್ಬಿಡತ್ತೆ. ತುಂಬಾ ರುಚಿಯಾಗಿದೆ. ನೀವು ಹೇಳ್ದಾಗೆ ಚಪಾತಿಗೆ, ದೋಸೆಗೆ ಯಾವ್ದಕ್ ಬೇಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತ. ರೈಸ್ ತಿನ್ಬೋದು, ಇನ್ನ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾದ ಹಾಗಲಕಾಯಿ ಗೊಜ್ಜು ಮಾಡಿದೀರಾ. ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನ್ ಮಾಡ್ತಾ ಇದ್ದೀರಾ? ಬಾಳೆಹಣ್ಣು ಹಲ್ವಾ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀರಾ? ಓಕೆ ವೀಕ್ಷಕರೇ, ವಾಣಿಯವರು ಹಾಗಲಕಾಯಿ ಗೊಜ್ಜು ಮಾಡಿಕೊಟ್ರು, ತುಂಬಾ ರುಚಿಯಾಗಿತ್ತು. ಈಗ ಬಾಳೆಹಣ್ಣಿನ ಹಲ್ವಾ ಮಾಡ್ತಾರೆ, ಬನ್ನಿ ನೋಡೋಣ ಹೇಗೆ. ವಾಣಿಯವರೇ, ಬಾಳೆಹಣ್ಣಿನ ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ರಿ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಒಂದು ಕಪ್ಪಿನ ಅಳತೆ ತಗೋಬೇಕು. 1 ಕಪ್ ಬಾಳೆಹಣ್ಣು, 1 ಕಪ್ ಹಾಲು, 1 ಕಪ್ ಸಕ್ಕರೆ, 1 ಕಪ್ ರವೆ. ತುಪ್ಪದಲ್ಲಿ ಹುರಿದಿದ್ದೀನಿ ಇವಾಗ ನಾನು ಆಲ್ರೆಡಿ. ಓಕೆ, 1 ಕಪ್ ರವೆ ಬೇಕು. ಯಾವ ರವೆ ತಗೊಂಡಿದ್ದೀರಾ? ಉಪ್ಪಿಟ್ಟು ರವೆನೆ, ಮಾಮೂಲಿ ಉಪ್ಪಿಟ್ಟು ರವೆ. ಓಕೆ ಸರಿ, ಅದನ್ನ ಆಲ್ರೆಡಿ ನೀವು ತುಪ್ಪದಲ್ಲಿ ಹುರ್ಕೊಂಬಂದಿದ್ದೀರಾ, ಬೇಗ ಆಗ್ಬಿಡುತ್ತೆ. ಬೇಗ ಆಗತ್ತೆ ಅಂತ. ಸರಿ, ಮತ್ತೆ ಇದು ಏಲಕ್ಕಿ ಪೌಡರ್, ತುಪ್ಪ. ಓಕೆ, ಗೋಡಂಬಿ ದ್ರಾಕ್ಷಿ ಬೇಕಾದ್ರೆ ಹಾಕೊಳ್ಳುವಂಥದ್ದು. ಸರಿ, ಅಲಂಕಾರಕ್ಕೆ. ಓಕೆ, ಈಗ ಶುರು ಮಾಡೋಣ ಅಲ್ಲ? ಏನ್ ಬೇಕು? ಫಸ್ಟ್ ಬಾಣ್ಲಿ. ಓಕೆ, ಈಗೇನ್ ಹುರ್ಕೊಂತೀರಾ ಈಗ? ತುಪ್ಪ ಹಾಕಿ ರವೆ ಹುರಿಬೇಕಾಗಿತ್ತು. ರವೆ ಆಲ್ರೆಡಿ ನಾನು ಹುರಿದಿಟ್ಬಿಟ್ಟಿದ್ದೀನಿ. ತುಪ್ಪ ಹಾಕ್ಬೇಕು, ಹುರಿಬೇಕಾಗಿತ್ತು. ಇವಾಗ ಫಸ್ಟ್ ಹಾಲು ಹಾಕ್ತಾ ಇದ್ದೀನಿ. 1 ಕಪ್ ಹಾಲು ಹಾಕಿ ಕಾಯಿಸ್ಬೇಕು. ಓಕೆ, ಹಾಲು ಕಾಯಿಸ್ಕೊಂಡಿದ್ದೀರಾ? ಹಸಿ ಹಾಲ? ಇಲ್ಲ, ಇದು ಹಸಿ ಹಾಲ ತಂದಿದ್ದೀನಿ. ಹಸಿ ಹಾಲು ಹಾಕ್ಬೋದಲ್ವಾ? ಹಾಕ್ಬೋದು. ಓಕೆ ಓಕೆ, ಇವಾಗ ಇಲ್ಲಿ ಕಾಯಿಸ್ಬೇಕಿದು. ಹಾಲು ಕಾಯ್ಬೇಕಾಗತ್ತಾ? ಸ್ವಲ್ಪ ಇವಾಗ 1 ಕಪ್ ನೀರು, 1 ಕಪ್ ಹಾಲು, 1 ಕಪ್ ನೀರು, ಎಲ್ಲ 1 ಕಪ್ ಹಾಕ್ಬೇಕು. ಓಕೆ, ಎಲ್ಲ ಅದು ಒಂದು ಅಳತೆಗೋಸ್ಕರ. ಕೆಲವ್ರಿಗೆ ಗೊತ್ತಾಗಲ್ಲ ಅಲ್ಲ? ಹೌದೌದು, ಅಲ್ಲ ನಿಜ ಹೇಳ್ಬೇಕು, ಅಳತೆ ಇದ್ರೆ ಈಸಿಯಾಗಿ ಮಾಡ್ತಾರೆ. ಹೌದು ಹೌದು. ನೀರ್ ಹಾಕ್ಲೇಬೇಕಲ್ವಾ? ಹಾಲು ಕಾಯಿಲೆ ಆಮೇಲೆ. ಹಾಲು ಕಾದ್ಮೇಲೆ ಹಾಕುವಂತದ? ಓಕೆ. ಸ್ವೀಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ. ಏನ್ ಮಾಡ್ತೀರಾ? ಯಾವ ತರ ಸ್ವೀಟ್ಸ್? ರವೆ ಉಂಡೆ ಮಾಡ್ತೀನಿ ನಾನು, ಮತ್ತೆ ಖರ್ಜೂರಕಾಯಿ, ಅಕ್ಕಿ ಕಡುಬು. ಓಕೆ, ಅಕ್ಕಿ ಕಡುಬು ಅಂದ್ರೆ ಸಿಹಿದ? ಸಿಹಿ ಖಾರ ಎರಡೂ ಬರುತ್ತೆ. ಕಡುಬು ತುಂಬಾ ಚೆನ್ನಾಗಿರುತ್ತೆ. ಯಾವ್ದು ಹೂರ್ಣ ಮಾಡಿ ಹಾಕುವಂತದ? ಯಾವ ತರ ಅಕ್ಕಿ ಕಡುಬು ಅಂದ್ರೆ? ಇಲ್ಲ, ನಾವು ಕಡಲೆಕಾಯಿ ಬೀಜನೇ ಹುರಿದ್ಬಿಟ್ಟು ಬೆಲ್ಲ ಹಾಕಿ ಮಾಡ್ತೀವಿ. ಕುದೀತಾ ಇದೆ. ಈಗ ನೀರು 1 ಕಪ್ ಹಾಕ್ತೀನಿ. ಹೆಸರು ಕಾಳ್ದು ಬೋಂಡ ಬರುತ್ತೆ. ಹೆಸರು ಕಾಳು ಬೇಯಿಸ್ಬಿಟ್ಟು ಅದು ಬೆಲ್ಲ ಹಾಕಿ ಮಿಕ್ಸಿಲಿ ರುಬ್ಕೊಳ್ಳೋದು.
ಬರೀ ಮೈದಾ ಹಿಟ್ಟು ಕಲ್ಸ್ಬಿಟ್ಟು ಅರಿಶಿನ ಪುಡಿ ಹಾಕಿ ಅದನ್ನ ಬೋಂಡಾ ತರ ಹಾಕಿದ್ರೆ ಅದೊಂಥರ ಚೆನ್ನಾಗಿರತ್ತೆ. ನೀವ್ ಹೇಳೋದು ಸ್ವೀಟೇ, ಬೆಲ್ಲ ಹಾಕ್ತೀರಾ? ಓಕೆ. ಹೆಸರು ಕಾಳಲ್ಲಿ ಬೋಂಡಾ ಅಂತ ಹೇಳಿದ್ರೆ ಖಾರ ಅಂತ ಅನ್ಕೊಂಡೆ, ಬೆಲ್ಲ ಹಾಕೋದ್ರಿಂದ ಬೋಂಡಾ ಟೈಪ್. ರೌಂಡ್ ಮಾಡ್ಕೊಂಡು ಮೈದಾ ಹಿಟ್ಟಲ್ಲಿ ಅದ್ದಿ ಎಣ್ಣೆಲಿ ಕರಿಬೇಕು. ಓಕೆ ಓಕೆ. ಸೊ ತುಂಬಾ ತರ ಸ್ವೀಟ್ಸ್ ಎಲ್ಲ ಮಾಡ್ಕೊಡ್ತೀರಾ, ಮಕ್ಕಳೆಲ್ಲ ತಿಂತಾರೆ. ತುಂಬಾ ಇಷ್ಟ ಅದು ಹೆಸರು ಕಾಳದು, ತುಂಬಾ ಚೆನ್ನಾಗಿರತ್ತೆ, ಮೈಗೂ ತಂಪು. ಹೌದು, ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ? ಕಾಳು ಬೇಳೆ ಎಲ್ಲ ಒಳ್ಳೇದೇ. ಹಾಲು ಸ್ವಲ್ಪ, ಸಕ್ಕರೆ ಕೊಡಿ ಫಸ್ಟ್. ಸಕ್ಕರೆ ಕರಗ್ಬೇಕಲ್ಲ. ಸರಿ. ಈಗ ನೀವು ಬಾಳೆಹಣ್ಣು ಹಾಕಿದಿರಲ್ಲ, ಹಾಕ್ತಾ ಇದ್ದೀರಾ ಅಂದ್ರೆ ಬೇರೆ ಹಣ್ಣುಗಳಲ್ಲೂ ಹಲ್ವಾ ಈ ತರ ಪ್ರೊಸೀಜರ್ ಅಲ್ಲಿ ಅಂದ್ರೆ ವಿಧಾನ ಇಟ್ಕೊಂಡು ಮಾಡ್ಬೋದಾ? ಯಾವ್ದಾದ್ರು ಮಾಡಿದೀರಾ, ಟ್ರೈ ಮಾಡಿದೀರಾ? ಇಲ್ಲ ನಾನು ಮಾಡಿಲ್ಲ. ಬೇರೆ ಇವಾಗ ಹಳಸ್ಲೆನ್ ಸೀಸನ್ ಮಾಡ್ಬೋದು, ಹಳಸ್ಲೆನ್ ಸೀಸನ್ ಅಲ್ಲೇ ಹಲಸಿನ ಹಣ್ಣು ಸಹ ಹಾಕ್ಬೋದು, ಮಾವಿನ ಹಣ್ಣು ಮಾಡ್ಬೋದು. ನಾನು ಟ್ರೈ ಮಾಡಿಲ್ಲ. ಅಂದ್ರೆ ಮಾಡ್ಬೋದು ಅನ್ಸುತ್ತೆ, ಯಾಕಂದ್ರೆ ಇದೇ ತರ ಬಾಳೆಹಣ್ಣು ಬದಲು ಅದನ್ನ ಸ್ವಲ್ಪ ಚೇಂಜ್ ಆಗತ್ತೆ. ಕಾಲಕ್ಕೆ ತಕ್ಕಂತೆ ನಾವು ಈ ಕಾಲ ಯಾವ್ಯಾವ ಹಣ್ಣು ಸಿಗುತ್ತೋ ಹೌದು ಟ್ರೈ ಮಾಡಿ ತಕ್ಕಂಗೆ ಮಾಡ್ಕೋಬಹುದು. ಈಗ ಸಕ್ಕರೆ ಕರಗಿದೆ, ಬಾಳೆಹಣ್ಣು ಹಾಕೊಳ್ಳೋಣ. ಇದು ಯಾವ ಬಾಳೆಹಣ್ಣು ತಗೊಂಡಿದ್ದೀರಾ ಅಮ್ಮ? ಇದು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಇದಕ್ಕೆ ಪಚ್ಚ ಬಾಳೆಹಣ್ಣೆ ಚೆನ್ನಾಗಿರೋದಾ? ಹೌದು. ಓಕೆ ಓಕೆ. ಬೇರೆ ಬಾಳೆಹಣ್ಣು ಹಾಕೊಳ್ಬಹುದು ಬೇಕಾದ್ರೆ, ಅದ್ರ ರುಚಿ ಇದೆ ಅಂತ. ರುಚಿ ಚೇಂಜ್ ಆಗತ್ತೆ. ಸರಿ ಸರಿ. ಬಾಳೆಹಣ್ಣು ಹಾಕಿದೀವಿ, ಇದ್ರ ಜೊತೆಗೆ ರವೆನೂ ಹಾಕೋದು. ಓಕೆ. ಹುರಿದಿರುವಂತ ತುಪ್ಪದಲ್ಲಿ ಹುರಿದಿರೋ ರವೆನ ಕೆಂಪಗೆ ಹುರಿದಿದ್ದೀನಿ. ಚೆನ್ನಾಗಿರತ್ತೆ, ಘಮ ಘಮ ಅಂತ. ಓಕೆ ಓಕೆ. ಸೊ ಸಾಧಾರಣ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ದಿರ್ಬೇಕಲ್ವಾ? ಹೌದು. ಹಾಲು ಹಾಕಿದೀರಾ ಉಕ್ಕುತ್ತೆ ಅಂತ ಹೇಳಿ. ಓಕೆ. ಸ್ವಲ್ಪ ಹೊತ್ತು ಬೇಯಬೇಕಾ ಬಾಳೆಹಣ್ಣು? ಇದು ಸ್ವಲ್ಪ ಬೇಯಬೇಕು. ಒಂದು 5 ನಿಮಿಷ. ರವೆ ಬೇಗ ಬೆಂದ್ಬಿಡತ್ತಲ್ಲ. ಹೌದೌದು. ಅದು ಆಲ್ರೆಡಿ ಹುರ್ಕೊಂಡಿದ್ದೀರಾ ಅಲ್ವಾ? ಹೌದು, ತುಪ್ಪದಲ್ಲಿ ಹುರಿದಿದ್ದೀನಿ. ಕೆಂಪು ಹುರಿದ್ರೆ ಚೆನ್ನಾಗಿರತ್ತೆ. ಸಣ್ಣ ಹುರಿಯಲ್ಲಿ ಹುರಿಬೇಕು. ಓಕೆ. ಹುರಿವಾಗ ಅದೊಂದು ನೆನಪಲ್ಲಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಣ. ಏಲಕ್ಕಿನ ಪುಡಿ ಮಾಡಿ ತಂದಿದ್ದೀನಿ ನಾನು. ಇದು ಬೇಕಾದ್ರೆ ಹಾಕೋಬಹುದು, ಹಾಕಿದ್ರೆ ಚೆನ್ನಾಗಿರತ್ತೆ, ಘಮ ಘಮ ಅಂತ. ಇಲ್ಲ, ಯಾವುದೇ ಒಂದು ಸಿಹಿ ತಿಂಡಿಗೆ ಏಲಕ್ಕಿ ಇರ್ಲೇಬೇಕು, ಚೆನ್ನಾಗಿರತ್ತೆ. ಸರಿ. ಸ್ವಲ್ಪ ಒಂದು ಚಿಟಿಕೆ ಹಾಕಿದೆ ಪರಿಮಳಕ್ಕೆ. ಇನ್ನು ಎಲ್ಲ ಬೆಂದಿದೆ ಅಲ್ವಾ? ಬೆಂದಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಎಷ್ಟು ಹಾಕ್ತಿವೋ ಅಷ್ಟು ಚೆನ್ನಾಗಿರತ್ತೆ. ಹೌದೌದು. ಸಿಹಿ ತಿಂಡಿಗೆ ಹಲ್ದು, ಎಸ್ಪೆಷಲಿ ಹಲ್ವಕ್ಕೆ ಹೌದು, ತುಪ್ಪ ಒಳ್ಳೆ ಗಮ್ ಅಂತ ಪರಿಮಳ, ರುಚಿ ಕೂಡ. ಹೌದು. ಜಾಸ್ತಿ ಬೇಕಂದ್ರೆ ಹಾಕೋಬಹುದು, ನಾನು ಸ್ವಲ್ಪ ಹಾಕಿದ್ದೀನಿ. ಓಕೆ. ಇಲ್ಲ, ಬಾಳೆಹಣ್ಣಿಂದು ಪರಿಮಳ ಇರೋದ್ರಿಂದ, ರುಚಿ ಇರೋದ್ರಿಂದ ಸ್ವಲ್ಪ ತುಪ್ಪ ಸಾಕಾಗತ್ತೆ. ತುಪ್ಪ ಈಗೆಲ್ಲ ಡಯಟ್ ಅಂತಾರಲ್ಲ, ಅದಕ್ಕೆ ಕಡಿಮೆ ಆದಷ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕಲಿಸ್ಬೇಕು. ಓಕೆ. ಇದು ಮಾಡೋದು ಸುಲಭ, ಜಾಸ್ತಿ ಖರ್ಚೇನು ಆಗಲ್ಲ. ಮನೇಲಿರೋ ಸಾಮಗ್ರಿಯಲ್ಲೇ ಮಾಡ್ಬೋದು. ಬಾಳೆಹಣ್ಣಂತೂ ಎಲ್ಲಾ ಕಾಲದಲ್ಲೂ ಸಿಗತ್ತೆ ನಮ್ಗೆ. ಸಿಗತ್ತೆ. ಇದೆಷ್ಟೊತ್ತು ಬೇಕಮ್ಮ ಇದು? ಆಗೋಯ್ತು. ಈಗ ಒಂದ್ ತಟ್ಟೆಗೆ ತುಪ್ಪ ಹಾಕೊಳ್ಳೋಣ. ಸ್ಟೀಲ್ ತಟ್ಟೆನೆ ಹಾಕ್ಬೇಕು. ಓಕೆ. ಸ್ಟೀಲ್ ತಟ್ಟೆ ರೆಡಿ ಇಟ್ಬಿಟ್ಟಿದೀನಿ. ತುಪ್ಪ ಹಾಕ್ಲಾ ನಾನು? ತಟ್ಟೆ ಫುಲ್ ಸವರ್ಬೇಕಾಗತ್ತಾ? ಓಕೆ ಓಕೆ. ಸ್ಪೂನಲ್ಲೇ ಮಾಡ್ಬಿಡ್ಲಾ? ಇದು ಸಾಧಾರಣ ಬರ್ಫಿ ತರ ಅಂದ್ರೆ, ಅಥವಾ ಮೈಸೂರು ಪಾಕ್ ತರ ಹಲ್ವಾ ಅಂದ್ರೆ ಆ ತರ? ಹೌದು. ಓಕೆ ಓಕೆ. ಕಟ್ ಮಾಡಿ ತಿನ್ನಕ್ಕೆ ಚೆನ್ನಾಗಿರತ್ತೆ, ಮಕ್ಕಳು ಕೊಡಕ್ಕೆ. ಓಕೆ. ಒಂದ್ಸತಿ ಹಲ್ವಾ ಮಾಡಿದ್ರೆ ಎಷ್ಟು ದಿನ ಇಟ್ಕೊಳ್ಬಹುದು ಇದು? ಒಂದು ವಾರ ಇರುತ್ತೆ. ಒಂದು ವಾರ ಇಟ್ಕೊಂಡು ತಿನ್ಬೋದು, ರುಚಿ ಇರುತ್ತೆ. ಇದು ಬಿಸಿ ಇದ್ದಾಗ್ಲೇ ಕಟ್ ಮಾಡ್ಬೇಕಾಗತ್ತಾ? ಇಲ್ಲ, ಇದು ತಟ್ಟೆಲಿ ಹಾಕಿ ಹಾರಬೇಕು. ಹಾರದ್ಮೇಲೆ ಕಟ್ ಮಾಡಬೇಕು, ಇಲ್ಲಾಂದ್ರೆ ಅಂಟಿರುತ್ತೆ. ಓಕೆ. ತಣ್ಣಗಾದ್ಮೇಲೆನೆ ಕಟ್ ಮಾಡಿ. ಹೌದು. ಸ್ಪೂನ್ ತಗೊಂಡ್ಬಿಡಿ, ಬಿಸಿ ಇದೆ ಅಲ್ವಾ?
ತಟ್ಟೆಗೆ ತುಪ್ಪ ಹಾಕಿ ರವೆನ ಹಾರಿಸಿದೀವಿ, ಅರ್ಧ ಗಂಟೆ ಆಯ್ತು. ಈಗ ಬರ್ಫಿ ತರ ಕಟ್ ಮಾಡ್ಬೇಕು. ನಾನು ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ರುಚಿ ನೋಡಿ. ಓಕೆ, ರುಚಿ ನೋಡಿ. 1 ಸ್ಪೂನ್ ಕೊಡಿ. ಓಕೆ, ಚೆನ್ನಾಗಿ ಅಲಂಕಾರ ಕೂಡ ಮಾಡಿಬಿಟ್ಟಿದ್ದೀರಾ, ತೆಗೆದು ಹಾಕ್ಬಿಡಿ. ರುಚಿ ನೋಡ್ಬಿಡೋಣ. ಇದು ತುಂಬಾ ಸ್ಮೂತ್ ಆಗೇ ಇರುತ್ತಲ್ವಾ? ತಣ್ಣಗಾದ್ರೂ ಗಟ್ಟಿ ಆಗಲ್ಲ. ಗಟ್ಟಿ ಆಗಲ್ಲ, ಬರ್ಫಿ ತರ ಇದು ಬಂದ್ಬಿಡತ್ತೆ. ಓಕೆ ಓಕೆ, ತುಪ್ಪ ಸವರಿರ್ತೀವಲ್ಲ ಹಾಗಾಗಿ. ಓಕೆ, ಬಾಳೆಹಣ್ಣಿನ ಹಲ್ವಾ ಮಾಡ್ಕೊಟ್ಟಿದ್ದೀರಾ, ಚೆನ್ನಾಗಿ ಕಲರ್ಫುಲ್ ಆಗಿದೆ. ಒಂದು ಬೇಕಾದ್ರೆ ಅಲಂಕಾರಕ್ಕೆ ಗೋಡಂಬಿ, ಬಾದಾಮಿ ನಾನು ಎಣ್ಣೆಲಿ ತುಪ್ಪದಲ್ಲಿ ಹುರಿದಿದ್ದೀನಿ, ಇಟ್ಕೋಬಹುದು. ಒಣ ದ್ರಾಕ್ಷಿನೂ ಹಾಕೋಬಹುದು. ಓಕೆ ಓಕೆ, ರುಚಿ ನೋಡಿ ಹೇಳ್ಬಿಡ್ತೀನಿ. ಗಮ್ಮಂತ ಬರ್ತಾ ಇದೆ ಪರಿಮಳ. ತುಂಬ ಸ್ವಾದಿಷ್ಟವಾದ ಹಲ್ವಾ ಇದು. ಬಾಳೆಹಣ್ಣಿದು ಪರಿಮಳ, ತುಪ್ಪದ್ದು, ರವೆ ಎಲ್ಲ ಸೇರಿಕೊಂಡು ತುಂಬ ರುಚಿಯಾಗಿದೆ. ಬಾಳೆಹಣ್ಣು ತುಂಬಾ ಹೆಲ್ತಿ. ಡೈಲಿ ಒಂದೊಂದು ತಿಂದ್ರೆ ಬ್ಯೂಟಿಗೂ ತುಂಬಾ ಒಳ್ಳೇದು. ಜನ ಈಗ ಹಣ್ಣೆಲ್ಲ ತಿನ್ನಲ್ಲ, ಬರೀ ಲೇಸು ಅದು ಇದು ತಿಂತಾರೆ. ಮನೆ ಊಟ ತುಂಬಾ ರುಚಿಯಾಗಿರುತ್ತೆ. ಹೌದು, ಎಲ್ಲರೂ ಮಾಡ್ಕೊಳ್ಳೇಬೇಕು. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹಾಗಲಕಾಯಿ ಗೊಜ್ಜು ಮತ್ತೆ ಬಾಳೆಹಣ್ಣಿನ ಹಲ್ವಾ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ನನಗೂ ಈ ಸುವರ್ಣ ಅವಕಾಶ ಕೊಟ್ಟಿದ್ದ ಬಸವ ಟಿವಿ ಅವರಿಗೆ ಧನ್ಯವಾದಗಳು. ಶರಣು ಶರಣು. ಶರಣು ಶರಣಾರ್ಥಿ. ನಿಮಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹಾಗಲಕಾಯಿ ಗೊಜ್ಜು ಮತ್ತು ಬಾಳೆಹಣ್ಣಿನ ಹಲ್ವಾವನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಯಾಕಂದರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಬಾಳೆಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು